ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಸಮಯವು ಬಹಳಷ್ಟು ಅನುಭವವನ್ನು ನೀಡುತ್ತದೆ, ಆದರೆ ಅದು ಮನುಷ್ಯನ ಮುಗ್ಧತೆಯನ್ನ ಕಸಿದುಕೊಳ್ತದೆ. ಸಂಬಂಧಗಳನ್ನ ಉಳಿಸಿಕೊಂಡು ಬಾಳಬೇಕು ನಿಜ, ಆದರೆ ಗೌರವ ಸಿಗದ ಸಂಬಂಧದ ಜೊತೆ ಅಲ್ಲ. ಪದೇ ಪದೇ ಹೇಳುವುದರಲ್ಲಿ ಅರ್ಥವಿಲ್ಲ. ಅವರ ಬದಲಾವಣೆಗೆ ತಕ್ಕಂತೆ ನಾವೇ ದೂರ ಹೋಗಬೇಕು. ಎಲ್ಲವೂ ತಾತ್ಕಾಲಿಕ, ಆದರೆ ಒಂದು ಮಾತ್ರ ಶಾಶ್ವತ, ಅದು ನಂಬಿಕೆ. ಆಕಾಶ ಎಷ್ಟೇ ವಿಶಾಲವಾಗಿದ್ರೂ ನಕ್ಷತ್ರಕ್ಕೆ ಬೆಲೆ ಜಾಸ್ತಿ. ಹಾಗೆ ಮನುಷ್ಯ ಎಷ್ಟೇ ಸಿರಿವಂತನಾಗಿದ್ರೂ ಗುಣಕ್ಕೆ ಬೆಲೆ ಜಾಸ್ತಿ. ಬದುಕು ಎಷ್ಟೇ ನೋಯಿಸಿದ್ರೂ ಬದುಕಬೇಕಿದೆ. ಮನಸ್ಸು ಎಷ್ಟೇ ನೊಂದಿದ್ದರೂ ನಗಬೇಕಿದೆ. ಕೆಲವು ನೋವುಗಳನ್ನ ಮರೆಯಲಾಗದಿದ್ದರೂ ಮರೆಯಬೇಕಿದೆ. ಅಂದುಕೊಂಡದ್ದು ಆಗದೇ ಇದ್ದಾಗ ಹೊಂದಿಕೊಂಡು ಹೋಗುವುದನ್ನ ಕಲಿಯಬೇಕಿದೆ. ಇದುವೇ ಜೀವನ. ಮತ್ತೊಮ್ಮೆ ಬಿಸಿ ಮಾಡಿದ ಚಹಾ ಮತ್ತು ಹೊಂದಾಣಿಕೆ ಮಾಡಿಕೊಂಡ ಸಂಬಂಧ ಎಂದಿಗೂ ಮೊದಲಿನ ರುಚಿ ಕೊಡಲಾರದು. ಸುಳ್ಳಿಗೆ ಸಾವಿರಾರು ಮಿತ್ರರು, ಆದರೆ ಸತ್ಯಕ್ಕೆ ಮಾತ್ರ ಎಲ್ಲರೂ ಶತ್ರುಗಳೇ. ಜನ ಸುಳ್ಳನ್ನು ಪ್ರೀತಿಸುವಷ್ಟು ಸತ್ಯವನ್ನು ಪ್ರೀತಿಸಲಾರರು. ಅವರಿಗೆ ಬೇಕಾದ ವ್ಯಕ್ತಿ ನಾವಲ್ಲ ಎಂದು ಅರಿತ ಮೇಲೆ ದೂರವಿದ್ದು ಅವರ ಖುಷಿ ನೋಡುವುದೇ ನಿಜವಾದ ಪ್ರೀತಿ. ಇರುವಷ್ಟು ಸಾಕೆಂದವನು ಬಡವನಾಗಿದ್ರೂ ಬದುಕ್ತಾನೆ. ಇನ್ನಷ್ಟು ಬೇಕೆನ್ನುವವನು ಶ್ರೀಮಂತನಾಗಿದ್ರೂ ಕೊರಗ್ತಾನೆ. ನಮ್ಮ ಹಣೆ ಬರದಲ್ಲಿ ಇಲ್ಲ ಅಂದ್ರೆ ಅತ್ರು ಸಿಗಲ್ಲ, ಸತ್ರು ಸಿಗಲ್ಲ. ದೂರ ಆಗ್ಬೇಕು ಅಂತ ಸ್ವತಃ ಅವರೇ ತೀರ್ಮಾನ ಮಾಡಿದ್ಮೇಲೆ ಅವರಿಗೆ ಕಾರಣಗಳು ಇರಲೇಬೇಕು ಅಂತೇನಿಲ್ಲ. ಅವರಿಗೆ ಒಂದಷ್ಟು ನೆಪಗಳು ಸಾಕು. ಸ್ಮಶಾನ ಪ್ರಶಾಂತವಾಗಿರಲು ಕಾರಣ ಇಷ್ಟೇ, ಅಲ್ಲಿ ಮನುಷ್ಯನ ಅಹಂಕಾರ ಮೌನವಾಗಿರ್ತದೆ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.